ಹೆಲೋ ಪೀಪಲ್, ಎಲ್ಲರಿಗೂ ಝೀರೋ ಟು ಹೀರೋ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮತ್ತು ಅದರಲ್ಲಿ ಆಗುವಂತಹ ಪ್ರಾಬ್ಲಮ್ಗಳು ಹಾಗೆ ಅದರ ರೂಟ್ ಕಾಸಸ್ಗಳು ಏನು ಅಂತೇಳಿ ನಾವು ಕರೆಕ್ಟಾಗಿ ಕಲಿತಾ ಇದ್ದೇವೆ. ಅದರ ಜೊತೆ ನಾವು ಇವತ್ತು ನೌನ್, ಅಡ್ಜೆಕ್ಟಿವ್, ವರ್ಬ್ಗಳನ್ನು ಹೇಗೆ ಸೆಂಟೆನ್ಸ್ಗಳಲ್ಲಿ ಗುರುತಿಸುವುದು ಮತ್ತು ಸೆಂಟೆನ್ಸ್ಗಳಲ್ಲಿ ಹೇಗೆ ನಾವು ಅದನ್ನು ಯೂಸ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೇವೆ. ಹಾಗಾದರೆ ಈ ವಿಡಿಯೋನ ಯಾರಾದರೂ ಡೈರೆಕ್ಟಾಗಿ ನೋಡ್ತಾ ಇದ್ದರೆ ನೀವು ಒಂದನೇ ವಿಡಿಯೋನ ನೋಡಿಲ್ಲ ಅಂತೇಳಿ ಅರ್ಥ. ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನ್ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಹಿಂದಿನ ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ. ಆ ವಿಡಿಯೋವನ್ನು ಹೋಗಿ ನೋಡಿ. ಆಗ ನಿಮಗೆ ಕ್ಲಿಯರ್ ಆಗಿ ನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್ಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದರ ನಂತರ ಈ ವಿಡಿಯೋಗೆ ಬಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಕ್ಲಾಸ್ ಅರ್ಥ ಆಗ್ತದೆ. ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. In this video, we are going to understand noun, pronoun, adjective, verb and adverb. ಇದನ್ನು ಹೇಗೆ ನಾವು ಪೊಸಿಷನ್ ಮಾಡಬೇಕು ಅಂತೇಳಿ ಕೂಡ ನಾವು ಈ ವಿಡಿಯೋದಲ್ಲಿ ಕಲಿತಾ ಇದ್ದೇವೆ. ಅದರ ಜೊತೆ ನಾವು ಇವುಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಅದನ್ನು ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂತೇಳಿ ಎಕ್ಸಾಂಪಲ್ಸ್ನ ಜೊತೆ ಇವುಗಳನ್ನು ಕಲಿತಾ ಇದ್ದೇವೆ. ಸೊ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ವರ್ಬ್ ಮತ್ತು ಅಡ್ವರ್ಬ್ಗಳನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಐಡೆಂಟಿಫೈ ಮಾಡುವುದು ಮತ್ತು ಅದನ್ನು ಎಲ್ಲಿ ಇಡುವುದು ಅಂತೇಳಿ ಕಲಿತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡಿದ್ದೆವು. ಆದರೆ ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ 5 ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕರೆಕ್ಟಾಗಿ ಇನ್ಡೆಪ್ತ್ ಆಗಿ ಕಲಿಯುವ. ಸೊ ಫಸ್ಟ್ ಆಫ್ ಆಲ್ ನಾವು ನೌನನ್ನು ನೋಡುವ. ಹಿಂದಿನ ವಿಡಿಯೋದಲ್ಲಿ ನಾವು ನೌನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದರಲ್ಲಿ 5 ಟೈಪ್ ಆಫ್ ನೌನ್ಸ್ಗಳು ಬರ್ತದೆ. ಅದು ಯಾವುದು ಅಂತ ಹೇಳಿದರೆ ಕಾಮನ್ ನೌನ್. ಅದಕ್ಕೆ ಎಕ್ಸಾಕ್ಟ್ ಆದ ಒಂದು ಹೆಸರಿರುವುದಿಲ್ಲ, ಅದನ್ನು ಜನರಲ್ ಆಗಿ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ಗಳನ್ನು ನಾವು ಕೊಟ್ಟಿದ್ದೇವೆ. ಬಾಯ್, ಸಿಟಿ. ಅದರ ನೆಕ್ಸ್ಟ್ 2ನೇ ನೌನ್ ಯಾವುದು ಅಂತ ಹೇಳಿದರೆ ಪ್ರಾಪರ್ ನೌನ್. ಇದು ಸ್ಪೆಸಿಫಿಕ್ ಆಗಿ ಯುನೀಕ್ ಆಗಿ ಹೆಸರುಗಳನ್ನು ನೀಡಿರ್ತಾರೆ, ಅದನ್ನು ನಾವು ಪ್ರಾಪರ್ ನೌನ್ ಅಂತೇಳಿ ಹೇಳ್ತೇವೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಮಹೇಶ್ ಹಾಗೆ ಕಾರ್ಕಳ ಅಂತೇಳಿ ಕೊಟ್ಟಿದ್ದೇನೆ. ಅಬ್ಸ್ಟ್ರಾಕ್ಟ್ ನೌನ್ಸ್, ಕೌಂಟೇಬಲ್, ಅನ್ಕೌಂಟೇಬಲ್, ಇವುಗಳನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕವರ್ ಮಾಡಿದ್ದೇನೆ. ದಯವಿಟ್ಟು ನಿಮಗೆ ಇದರ ಬಗ್ಗೆ ಎಕ್ಸಾಕ್ಟ್ ಆದ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದರೆ ನಾನು ಹಿಂದಿನ ವಿಡಿಯೋದ ಲಿಂಕನ್ನು ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಬಟನಲ್ಲಿ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಾಕಿರ್ತೇನೆ. ದಯವಿಟ್ಟು ಹೋಗಿ ನೋಡಿ ಮತ್ತೆ ಈ ವಿಡಿಯೋಗೆ ಬನ್ನಿ. ಆಗ ನಿಮ್ಗೊಂದು ಕಂಪ್ಲೀಟ್ ಆದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈ ನೌನ್ಸ್ಗಳ ಬಗ್ಗೆ ಬರುತ್ತೆ. ಆದರೆ ಇಲ್ಲಿ ನಾನು ಈಗ ಸ್ವಲ್ಪ ಒಂದು ಬ್ರೀಫ್ ಆಗಿ ಹೇಳ್ತೇನೆ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರುವಂತಹ ಕ್ವಾಲಿಟಿಗಳು. ಅವು ಯಾವುದು ಅಂತ ಹೇಳಿದ್ರೆ ಅಚೀವ್ಮೆಂಟ್ ಆಗಿರ್ಬೋದು, ಲಕ್ಕಿ, ಸ್ಯಾಡ್ನೆಸ್, ಇವನ್ನೆಲ್ಲ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಮಗೆ ಫೀಲ್ ಆಗ್ತದಲ್ವಾ. ಹಾಗಾಗಿ ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಹೇಳ್ತೇವೆ. 4ನೇ ನೌನ್ನ ಟೈಪ್ ಯಾವುದು ಅಂತ ಹೇಳಿದ್ರೆ ಕೌಂಟೇಬಲ್ ನೌನ್ಸ್. ಈಗ ಬುಕ್, ಚೇರ್, ಹೌಸ್ ಅಂತೇಳಿ ನಮಗೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಬುಕ್ ಅಂತ ಹೇಳಿದ್ರೆ ಈಗ ನಿನ್ನ ಹತ್ರ ಎಷ್ಟು ಬುಕ್ ಉಂಟು ಅಂತೇಳಿ ಕೇಳಿದರೆ ನಮಗೆ ಕೌಂಟ್ ಮಾಡಿ ಹೇಳ್ಬೋದು ಅಲ್ವಾ. ನಿಮ್ಮ ಮನೆಯಲ್ಲಿ ಎಷ್ಟು ಚೇರ್ ಇದೆ ಅಂತ ಹೇಳಿದ್ರೆ ನಮಗೆ ಕೌಂಟ್ ಮಾಡಿ ಹೇಳ್ಬೋದು. ನಿಮ್ಮ ಸುತ್ತಮುತ್ತ ಎಷ್ಟು ಮನೆಗಳಿವೆ ಅಂತೇಳಿ ಕೇಳಿದರೆ ನಿಮಗೆ ಕೌಂಟ್ ಮಾಡಿ ಹೇಳ್ಬೋದು. ಅವುಗಳನ್ನೆಲ್ಲ ಕೌಂಟೇಬಲ್ ನೌನ್ ಅಂತೇಳಿ ಹೇಳ್ತಾರೆ. ಅದರ ಜೊತೆ ಕೊನೆಯ ನೌನ್ ಯಾವುದು ಅಂತ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ ನೌನ್ಸ್ ಆ ಹೆಸರೇ ಹೇಳ್ತದೆ, ನಮಗೆ ಕೌಂಟ್ ಮಾಡಲಿಕ್ಕೆ ಆಗುದಿಲ್ಲ. ವಾಟರ್, ಟೈಮ್, ಎಲೆಕ್ಟ್ರಿಸಿಟಿ, ಇವುಗಳನ್ನೆಲ್ಲ ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೇನೆ, ನೌನ್ಗಳ ಬಗ್ಗೆ ಇನ್ಡೆಪ್ತ್ ಆಗಿ ವಿಡಿಯೋ ಬೇಕು ಅಂತ ಹೇಳಿದರೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ. ಇದನ್ನು ನಾನು ಕ್ಲಿಯರ್ ಆಗಿ ಇನ್ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆಗ ನಿಮಗೆ ಕರೆಕ್ಟಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಪ್ರೊನೌನ್. ಪ್ರೊನೌನ್ ಅಂತ ಹೇಳಿದ್ರೆ ಏನು? ಪ್ರೊನೌನ್ ಅಂತ ಹೇಳಿದ್ರೆ ನೌನ್ಗಳ ಬದಲಿಗೆ ಯೂಸ್ ಮಾಡುವಂತಹ ವರ್ಡ್ಸ್ಗಳಿರ್ತವೆ, ಅವುಗಳನ್ನು ನಾವು ಪ್ರೊನೌನ್ ಅಂತೇಳಿ ಹೇಳ್ತೇವೆ. ಪ್ರೊನೌನ್ಗಳ ಬಗ್ಗೆ ಇನ್ಡೆಪ್ತ್ ಆದ ವಿಡಿಯೋ ಮುಂದಿನ ಸೀರೀಸ್ನಲ್ಲಿ ಬರುತ್ತದೆ. ಆದರೆ ಈಗ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್ ಮತ್ತು ರಿಫ್ಲೆಕ್ಸಿವ್ ಪ್ರೊನೌನ್ಗಳು ಇವುಗಳು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೊನೌನ್ಗಳಾಗಿರ್ತದೆ. ಇದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ. ಆಗ ನಿಮಗೆ ಈ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಆಗುವಂತಹ ಎರರ್ಗಳು ಮತ್ತು ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು ಅಂತೇಳಿ ಒಂದು ಕ್ಲಾರಿಟಿ ಬರ್ತದೆ. ಸೊ ಹಾಗಾದರೆ ಫಸ್ಟ್ ಟೈಪ್ ಆಫ್ ಪ್ರೊನೌನ್ ಯಾವುದು? ಸಬ್ಜೆಕ್ಟ್
ಪ್ರೊನೌನ್ ಅಂತೇಳಿ. ಸಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳಿದ್ರೆ ಏನು? ಇವುಗಳನ್ನು ನಾವು ಸಬ್ಜೆಕ್ಟ್ನ ಬದಲಿಗೆ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಯಾವುದೆಲ್ಲ? ಐ, ಹಿ, ಶಿ, ವಿ, ದೇ, ಇಟ್, ಯು, ಇವುಗಳೆಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಮಹೇಶ್ ಏಟ್ ಆ್ಯಪಲ್, ಇದರಲ್ಲಿ ನೌನ್ ಯಾವುದು? ಮಹೇಶ್. ಈಗ ಅದು ಸಬ್ಜೆಕ್ಟ್ ಆಗಿರ್ತದಲ್ವಾ. ಮಹೇಶ್ ಅಂತ ಹೇಳುವವನು ಸಬ್ಜೆಕ್ಟ್ ಆಗಿರ್ತಾನೆ, ಅವನು ಆ್ಯಪಲ್ ಅನ್ನು ತಿಂತಾನೆ. ಈಗ ಆ ಸಬ್ಜೆಕ್ಟ್ನ ಬದಲಿಗೆ ನಾವು ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನು ಯೂಸ್ ಮಾಡುವ. ಮಹೇಶ್ ಅಂತ ಹೇಳೋದು ಮೇಲ್ ಹೆಸರು, ಹಾಗಾಗಿ ನಾವು ಇಲ್ಲಿ ಮೇಲ್ ಪ್ರೊನೌನ್ ಅನ್ನು ಯೂಸ್ ಮಾಡುವ. ಅದ್ಯಾವುದು? ಹಿ. ಹಿ ಅಂತ ಹೇಳೋದು ಒಂದು ಮೇಲ್ ಪ್ರೊನೌನ್ ಅಲ್ವಾ. ಹಾಗಾಗಿ ಹಿ ಏಟ್ ಆ್ಯಪಲ್. ಇವೆಲ್ಲವೂ ಎಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ಗಳು ನಾನು ಹೇಳಿದಂತಹ ಒಂದು ಎಕ್ಸಾಂಪಲ್ಗೆ ಸೂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಐ ಏಟ್ ದ ಆ್ಯಪಲ್, ಹಿ ಏಟ್ ದ ಆ್ಯಪಲ್, ಶಿ ಏಟ್ ದ ಆ್ಯಪಲ್, ವಿ ಏಟ್ ದ ಆ್ಯಪಲ್, ದೇ ಏಟ್ ದ ಆ್ಯಪಲ್, ಇಟ್ ಏಟ್ ದ ಆ್ಯಪಲ್, ಯು ಏಟ್ ದ ಆ್ಯಪಲ್. ಇವೆಲ್ಲವೂ ಒಂದು ಸರಿಯಾದ ಸೆಂಟೆನ್ಸ್ಗಳೇ ಅಲ್ವಾ. ಹಾಗಾದ್ರೆ ಸಬ್ಜೆಕ್ಟಿವ್ ಪ್ರೊನೌನ್ಗಳನ್ನು ನಾವು ಸಬ್ಜೆಕ್ಟ್ನ ಬದಲಿಗೆ ಯೂಸ್ ಮಾಡ್ತೇವೆ. ಹಾಗಾದ್ರೆ ಎರಡನೇ ಟೈಪ್ ಆಫ್ ಪ್ರೊನೌನ್ ಯಾವುದು ಅಂತೇಳಿ ನೋಡುವ, ಆಬ್ಜೆಕ್ಟಿವ್ ಪ್ರೊನೌನ್ಸ್. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಆಬ್ಜೆಕ್ಟ್ ಅಂತ ಹೇಳಿದ್ರೆ ಏನು ಅಂತೇಳಿ. ಆಕ್ಷನ್ಗಳನ್ನು ರಿಸೀವ್ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತುವನ್ನು ನಾವು ಆಬ್ಜೆಕ್ಟ್ ಅಂತೇಳಿ ಹೇಳ್ತೇವೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ಯೂಸ್ ಮಾಡುವ ಪ್ರೊನೌನ್ಗಳನ್ನು ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅಂತೇಳಿ ಹೇಳ್ತೇವೆ. ಅದರಲ್ಲಿ ಯಾವುವೆಲ್ಲ ಬರ್ತದೆ? ಮೀ, ಹಿಮ್, ಹರ್, ಅಸ್, ದೆಮ್, ಇಟ್, ಯು, ಇವುಗಳೆಲ್ಲ ಆಬ್ಜೆಕ್ಟಿವ್ ಪ್ರೊನೌನ್ ಆಗ್ತದೆ. ಈಗ ಎಲ್ಲಿ ಎಲ್ಲ ಆಬ್ಜೆಕ್ಟ್ಗಳು ಬರ್ತವೆ ಅಲ್ಲಿ ಎಲ್ಲ ನಾವು ಈ ಆಬ್ಜೆಕ್ಟಿವ್ ಪ್ರೊನೌನ್ಗಳನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಐ ಸ್ಪೋಕ್ ಟು ಹಿಮ್, ನಾನು ಅವನ ಜೊತೆ ಮಾತಾಡಿದೆನು. ಯಾರವನು? ಅವನು ರಾಜೇಶ್ ಆಗಿರ್ಬೋದು, ರವಿ ಆಗಿರ್ಬೋದು, ವರುಣ್ ಆಗಿರ್ಬೋದು, ರಾಮದಾಸ್ ಆಗಿರ್ಬೋದು. ಅವರು ಏನು? ಅವನ ಜೊತೆ ನಾನು ಮಾತಾಡಿದೆನು, ಅವನು ಆಬ್ಜೆಕ್ಟ್ ಆಗ್ತಾನೆ ಅಲ್ವಾ. ಹಾಗೆ ಅದರ ಜೊತೆ ನಾವು ಈಗ ಆಬ್ಜೆಕ್ಟಿವ್ ಪ್ರೊನೌನ್ಗಳನ್ನು ಆಬ್ಜೆಕ್ಟ್ನ ಜೊತೆನೇ ಹಾಕಬೇಕಾಗ್ತದೆ. ಆಬ್ಜೆಕ್ಟ್ ಪ್ರೊನೌನಿಂದ ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಸಬ್ಜೆಕ್ಟ್ ಪ್ರೊನೌನಿಂದ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೋದು. ಆಬ್ಜೆಕ್ಟ್ ಪ್ರೊನೌನಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಜೊತೆ ಹರ್, ಅಸ್, ದೆಮ್, ಇಟ್, ಯು ಇವೆಲ್ಲ ನಮಗೆ ಆಬ್ಜೆಕ್ಟಿವ್ ಪ್ರೊನೌನ್ಗಳಾಗಿ ಬರ್ತದೆ. ಮತ್ತೆ ಹಾಗೆ ಸಿಮಿಲರ್ ಆಗಿ ಯೂಸ್ ಕೂಡ ಆಗ್ತದೆ. ಆದರೆ ಇಲ್ಲಿ ಇಟ್ ಮತ್ತೆ ಯು ನಿಮಗೆ ಸಬ್ಜೆಕ್ಟಿವ್ ಪ್ರೊನೌನ್ಗಳಲ್ಲಿ ಕೂಡ ಬರ್ತದೆ. ಹಾಗಾದರೆ ಮೂರನೇ ಟೈಪ್ ಆಫ್ ಪ್ರೊನೌನ್ನ ನಾವು ಈಗ ನೋಡುವ. ಅವು ಯಾವುವು ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್. ಈಗ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿದ್ರೆ ಏನು? ಸಬ್ಜೆಕ್ಟ್ನಲ್ಲಿರುವ ನೌನ್ ಅಥವಾ ಪ್ರೊನೌನ್ಗಳನ್ನು ಆಬ್ಜೆಕ್ಟ್ನಲ್ಲಿ ತೋರಿಸಲಿಕ್ಕೆ ಸೆಲ್ಫ್ ಅಥವಾ ಸೆಲ್ಫ್ಸ್ ಅಂತ ಎರಡು ವರ್ಡ್ಗಳನ್ನು ಆ್ಯಡ್ ಮಾಡ್ತವೆ. ಇವುಗಳನ್ನು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಯುವರ್ ಸೆಲ್ಫ್ಸ್, ದೆಮ್ ಸೆಲ್ಫ್ಸ್, ಇಟ್ ಸೆಲ್ಫ್ಸ್, ಯುವರ್ ಸೆಲ್ಫ್ಸ್. ಇವುಗಳೆಲ್ಲ ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿ ಬರ್ತದೆ. ಈಗ ಇದು ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್ಗಳು ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೇನೆ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಬಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರೊನೌನ್ನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡುತ್ತೇನೆ. ಮತ್ತೆ ಇನ್ಡೆಪ್ತ್ ಆಗಿ ಅಲ್ಲಿ ನಾವು ಪ್ರೊನೌನ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ಗಳನ್ನು ಕಲಿಯುವ ಮತ್ತೆ ಅದರ ಬಗ್ಗೆ ಇನ್ಡೆಪ್ತ್ ಆದ ನಾಲೆಜನ್ನು ಪಡೆಯುವ. ಈಗ ಮೂರನೇ ಟೈಪಿನ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಎಜೆಕ್ಟಿವ್. ಎಜೆಕ್ಟಿವ್ಗಳಲ್ಲಿ 3 ಟೈಪ್ಗಳಿದೆ. ಮೇಯ್ನ್ ಆಗಿ ನಾವು ಇಲ್ಲಿ ಕಲಿಬೇಕಾದದ್ದು 3 ಟೈಪ್ಗಳು. ಅದ್ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ರೆಗ್ಯುಲರ್ ಎಜೆಕ್ಟಿವ್. ಎಜೆಕ್ಟಿವ್ ಅಂತ ಹೇಳಿದ್ರೆ ಏನು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಈಗ ರೆಗ್ಯುಲರ್ ಎಜೆಕ್ಟಿವ್ ಅಂತ ಹೇಳಿದ್ರೆ ಏನು ಅಂತೇಳಿ ಕಲಿಯುವ. ಸಿಂಪಲ್ ಆಗಿ ಹೇಳುವುದಾದ್ರೆ ಇವುಗಳು ನೌನ್ಗಳನ್ನು ಡಿಸ್ಕ್ರೈಬ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನೋಡ್ಬೋದು, ಬಿಗ್, ಬ್ಯಾಡ್, ವೈಟ್, ಅಲರ್ಟ್, ಕಾಮ್, ಫಾಸ್ಟ್, ಹಂಗ್ರಿ, ಆಂಗ್ರಿ. ಇವುಗಳೆಲ್ಲ ನಿಮಗೆ ನೌನ್ಗಳನ್ನು ಡಿಸ್ಕ್ರೈಬ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅ ಬಿಗ್ ಬ್ಯಾಗ್ ಅಂತೇಳಿ ನಾವು ಹೇಳ್ತೇವೆ ಅಲ್ವಾ. ಆ ಬ್ಯಾಗ್ ಹೇಗಿದೆ? ಅದು ದೊಡ್ಡದಾಗಿದೆ. ನಾವು ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದೇವೆ. ಹಾಗೆ ಬ್ಯಾಡ್ ಕೂಡ, ಹಿ ಈಸ್ ಅ ಬ್ಯಾಡ್ ಬಾಯ್. ಅವನು ಯಾರು? ಅವನು ತುಂಬ ಕೆಟ್ಟ ಹುಡುಗ ಅಂತೇಳಿ ಹೇಳ್ತೇವೆ. ಮತ್ತೆ ಹೀಗೆ ಇವುಗಳು ರೆಗ್ಯುಲರ್ ಅಡ್ಜೆಕ್ಟಿವ್ಗಳು ನೌನ್ಗಳನ್ನು
ಡಿಸ್ಕ್ರೈಬ್ ಮಾಡುತ್ತದೆ. ಅದರ ಜೊತೆ ಈಗ ಎರಡನೇ ಎಜೆಕ್ಟಿವ್ ಯಾವುದು, ನಾವು ಕಲಿತಿರುವ ಎರಡನೇ ಎಜೆಕ್ಟಿವ್ ಯಾವುದು ಇವತ್ತು ಈ ವಿಡಿಯೋದಲ್ಲಿ, ಇ ಡಿ ಎಂಡಿಂಗ್ ಎಜೆಕ್ಟಿವ್ಸ್ ಅಂತೇಳಿ. ಈಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇದೇನಪ್ಪ ಇ ಡಿ ಎಂಡಿಂಗ್ ಎಜೆಕ್ಟಿವ್ಸ್ ಅಂತೇಳಿ. ಆದರೆ ನೋಡಿ, ನೀವು ಎಕ್ಸಾಂಪಲ್ಸ್ನ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನಾನು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಇಲ್ಲಿ ಹೇಳ್ತಾ ಇದ್ದೇನೆ. ನಾನು ಟೆಕ್ನಿಕಲ್ ವರ್ಡ್ಸ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ನೀವು ಈಗ ಬೇಸಿಕ್ ಆಗಿ ಇಂಗ್ಲೀಷ್ನ ಕಲಿತಿದ್ದೀರಿ, ಹಾಗಾಗಿ ನಿಮಗೆ ವರ್ಡ್ಸ್ಗಳ ಮೀನಿಂಗ್ ಮತ್ತು ಅದರ ಕ್ಯಾಟಗರಿ ಗೊತ್ತಾದರೆ ಆರಾಮಾಗಿ ನೀವು ಈ ವರ್ಡ್ಸ್ಗಳನ್ನು ಅಥವಾ ಈ ಪ್ರಾಬ್ಲಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಾಗಾದರೆ ಇ ಡಿ ಎಂಡಿಂಗ್ ಎಡ್ಜೆಕ್ಟಿವ್ಸ್ ಅಂತ ಹೇಳಿದರೆ ಯಾವುದು? ಫಾರ್ ಎಕ್ಸಾಂಪಲ್ ಬೋರ್ಡ್, ಶಾಕ್ಡ್, ವರೀಡ್, ಟ್ರೈಡ್, ಇಂಟ್ರೆಸ್ಟೆಡ್, ಇನ್ಸ್ಪೈರ್ಡ್, ಇವುಗಳೆಲ್ಲ ಇ ಡಿ ಎಂಡಿಂಗ್ ಎಜೆಕ್ಟಿವ್ಸ್ನಲ್ಲಿ ಬರ್ತದೆ. ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ ಹಾಗೆ ನಿಮಗೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಒಂದು ಪರ್ಟಿಕ್ಯುಲರ್ ವಿಡಿಯೋವನ್ನು ನಾನು ಮುಂದೆ ತರ್ತೇನೆ. ಅದರಲ್ಲಿ ನಿಮಗೆ ಇನ್ಡೆಪ್ತ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಎಲ್ಲ ವರ್ಡ್ಸ್ಗಳನ್ನು ಕೊಡ್ತೇನೆ, ಅದರ ಎಕ್ಸ್ಪ್ಲನೇಷನ್ಸ್ಗಳನ್ನು ಕೊಡ್ತೇನೆ. ಬಟ್ ಈಗ ನಿಮಗೆ ಸ್ವಲ್ಪ ನಾಲೆಜ್ ಗೊತ್ತಿರಲಿ ಅಂತೇಳಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ಈಗ ಇ ಡಿ ಎಂಡಿಂಗ್ ಎಜೆಕ್ಟಿವ್ಗಳು ಹೇಗೆ ಯೂಸ್ ಆಗ್ತದೆ? ಐ ಆಮ್ ಬೋರ್ಡ್ ಅಂತೇಳಿ ಹೇಳ್ತೇವೆ, ಕರೆಕ್ಟಾ? ಹಿ ಈಸ್ ಶಾಕ್ಡ್, ಶಿ ಈಸ್ ಟಯರ್ಡ್. ಈ ಎಲ್ಲ ಇ ಡಿ ಎಂಡಿಂಗ್ ಎಜೆಕ್ಟಿವ್ಸ್ಗಳು ನಿಮಗೆ ಒಂದು ಫೀಲಿಂಗ್ ಅಥವಾ ಎಮೋಷನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಏನು ಫೀಲ್ ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ಶಿ ಈಸ್ ಬೋರ್ಡ್ ಅಂತ ಹೇಳಿದೆ, ಅಲ್ಲಿ ಅವಳಿಗೆ ಬೋರ್ ಆಗ್ತಾ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಅವಳು ಇರುವ ಇಮೋಷನಲ್ ಕಂಡೀಷನ್ ಅಥವಾ ಅವಳ ಫೀಲಿಂಗ್ ನಮಗೆ ಗೊತ್ತಾಗುತ್ತೆ. ಸೊ ಮೂರನೇ ಟೈಪ್ ಆಫ್ ಎಜೆಕ್ಟಿವ್ಸ್ ಯಾವುದು? ಅವು ಯಾವುದಂತ ಹೇಳಿದ್ರೆ ಐ ಎನ್ ಜಿ ಎಂಡಿಂಗ್ ಎಜೆಕ್ಟಿವ್ಸ್. ಫಾರ್ ಎಕ್ಸಾಂಪಲ್, ಬೋರಿಂಗ್, ಶಾಕಿಂಗ್, ವರಿಯಿಂಗ್, ಟಯರಿಂಗ್, ಇಂಟ್ರೆಸ್ಟಿಂಗ್, ಇನ್ಸ್ಪೈರಿಂಗ್, ಇವುಗಳೆಲ್ಲ ಐ ಎನ್ ಜಿಯಿಂದ ಎಂಡ್ ಆಗ್ತಾ ಇದೆ ಅಲ್ವಾ? ಇವುಗಳೆಲ್ಲ ಐ ಎನ್ ಜಿ ಎಂಡಿಂಗ್ ಎಜೆಕ್ಟಿವ್ಸ್ ಅಂತೇಳಿ ನೀವು ತಗೊಳ್ಬಹುದು. ಇವುಗಳು ಏನು ಮಾಡ್ತವೆ? ಇವುಗಳು ಒಬ್ಬ ವ್ಯಕ್ತಿಯ ಅಥವಾ ಸಿಚುವೇಶನ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಡಿಸ್ಕ್ರೈಬ್ ಮಾಡ್ತದೆ. ಇವುಗಳೆಲ್ಲ ಒಂದು ನಿಮಗೆ ಫೀಲಿಂಗ್ ಅನ್ನು ತರ್ತದೆ. ಫಾರ್ ಎಕ್ಸಾಂಪಲ್, ದಿಸ್ ಮೂವಿ ಈಸ್ ಬೋರಿಂಗ್, ಈ ಮೂವಿ ತುಂಬಾ ಬೋರಿಂಗ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಈಗ ನಾಲ್ಕನೇ ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಕಡೆ ನಾವು ಹೋಗುವ. ಅವು ಯಾವುವು ಅಂತ ಹೇಳಿದ್ರೆ ವರ್ಬ್ಸ್ಗಳು. ಇದರಲ್ಲಿ ನಾವು ಮೊದಲು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಕಲಿಯುವ. ಈಸ್, ಆಮ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಬೀನ್, ವಿಲ್, ಇವುಗಳೆಲ್ಲ ಹೆಲ್ಪಿಂಗ್ ವರ್ಬ್ ಆಗಿರ್ತದೆ. ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಕೆಲಸ ಏನು? ಇವುಗಳು ಮೇನ್ ವರ್ಬಿಗಿಂತ ಮುಂಚೆ ಬರ್ತದೆ. ಅವು ಅದರ ಹೆಸರು ನೀವು ನೋಡಿ, ಹೆಲ್ಪಿಂಗ್ ವರ್ಬ್. ಅವುಗಳು ವರ್ಬ್ಗಳಿಗೆ ಹೆಲ್ಪ್ ಮಾಡ್ತವೆ, ಮೇನ್ ವರ್ಬ್ಗಳಿಗೆ ಈ ಹೆಲ್ಪಿಂಗ್ ವರ್ಬ್ಗಳು ಹೆಲ್ಪ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಡಿಂಗ್ ದ ಬೈಕ್. ಈಗ ರೈಡಿಂಗ್ ಅಂತ ಹೇಳೋದು ಮೇನ್ ವರ್ಬ್ ಆಗಿರ್ತದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಆಮ್. ಮತ್ತೆ ಸಬ್ಜೆಕ್ಟ್ ಯಾವುದು? ಐ ಅಲ್ವಾ? ಇಲ್ಲಿ ಏನ್ ಮಾಡ್ತಾ ಇದೆ ಹೆಲ್ಪಿಂಗ್ ವರ್ಬ್? ಮೇನ್ ವರ್ಬ್ಗೆ ಹೆಲ್ಪ್ ಮಾಡ್ತಾ ಇದೆ. ಯಾರು ಬೈಕನ್ನು ರೈಡ್ ಮಾಡ್ತಾ ಇದ್ದಾರೆ? ನಾನು ಬೈಕನ್ನು ರೈಡ್ ಮಾಡ್ತಾ ಇದ್ದೇನೆ ಅಂತ ಹೇಳುವ ಒಂದು ಮೀನಿಂಗಿಗೆ ತರಬೇಕು ಅಂತ ಹೇಳಿದ್ರೆ ನಮಗೆ ಹೆಲ್ಪಿಂಗ್ ವರ್ಬ್ಗಳು ತುಂಬಾನೇ ಮುಖ್ಯ ಆಗಿರ್ತದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ಗಳು ಮೇನ್ ವರ್ಬ್ಗಳಿಗೆ ಸಹಾಯ ಮಾಡುತ್ತದೆ. ಸೊ ಎರಡನೇ ಟೈಪ್ ಆಫ್ ವರ್ಬ್ಸ್ ಯಾವುದು? ಆಕ್ಷನ್ ವರ್ಬ್ಸ್. ರೈಟ್, ರೀಡ್, ಈಟ್, ವಾಚ್, ಸ್ಲೀಪ್, ಟಾಕ್, ವಾಕ್, ಬಿ. ಈಗ ಆಕ್ಷನ್ ವರ್ಬ್ ಅಂತ ಹೇಳಿದ್ರೆ ಏನು? ಆಕ್ಷನ್ ವರ್ಬ್ ಅಂತ ಹೇಳುವಂಥದ್ದು ಒಂದು ಆಕ್ಷನ್ ಅನ್ನು ಇದು ಡಿಸ್ಕ್ರೈಬ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನೀವು ನೋಡಿದ್ರಿ ರೈಟ್, ರೀಡ್, ಈಟ್ ಅಂತೇಳಿ. ಇವು ಏನು ಮಾಡ್ತಾ ಇದೆ? ಒಂದು ಆಕ್ಷನ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಕರೆಕ್ಟಾ? ಐ ಆಮ್ ರೈಟಿಂಗ್ ದ ನೋಟ್ಸ್. ಇಲ್ಲಿ ರೈಟಿಂಗ್ ಅಂತ ಹೇಳೋದು ಒಂದು ಆಕ್ಷನ್ ಅಲ್ವಾ? ನಾನು ನೋಟ್ಸ್ ಅನ್ನು ಬರಿತಾ ಇದ್ದೇನೆ. ಐ ಆಮ್ ರೀಡಿಂಗ್ ದ ಬುಕ್. ಇಲ್ಲಿ ರೀಡ್ ಅಂತ ಹೇಳುವುದೇನು? ಓದ್ತಾ ಇದ್ದೇನೆ, ನಾನು ಈ ಬುಕ್ ಅನ್ನು ಓದ್ತಾ ಇದ್ದೇನೆ. ಸೊ ಈಗ ಇಲ್ಲಿ ಬಿ ಅನ್ನುವಂತಹ ಒಂದು ಆಕ್ಷನ್ ವರ್ಬ್ ಇದೆ ಅಲ್ವಾ? ಈಗ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ಏನಪ್ಪ ಈ ಬಿ ಅಂತ ಹೇಳಿದ್ರೆ. ಈ ಬಿಗೆ ಕೆಲವು ಫಾರ್ಮ್ಸ್ ಗಳಿವೆ. ಅವು ಯಾವುವು ಅಂತ ಹೇಳಿದ್ರೆ ಈಸ್, ಆಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಇವುಗಳೆಲ್ಲ ಅದರ ಎಕ್ಸ್ಟ್ರಾ ಫಾರ್ಮ್ಸ್ಗಳು. ಈ ಒಂದು ವರ್ಡ್ನಲ್ಲಿ ತುಂಬಾ ಫಾರ್ಮ್ಸ್ಗಳು ಇವೆ ಅಂತ ಹೇಳಿದ್ರೆ ತುಂಬಾ ಆಕ್ಷನ್ ವರ್ಬ್ಸ್ಗಳು ಈ ಒಂದು ವರ್ಡ್ನಲ್ಲಿ ಅಡಗಿ ಕೂತ್ಕೊಂಡಿದೆ.
ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಟೆನ್ಸ್ಗಳನ್ನು ಮಾಡುವಾಗ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಹೇಗೆ ನಾವು ಬಿ ಅನ್ನು ಯೂಸ್ ಮಾಡ್ಬೋದು ಅಂತೇಳಿ. ಆದರೆ ಇಲ್ಲಿ ನೀವು ಒಂದು ಪಾಯಿಂಟ್ ಮಾಡ್ಕೊಳ್ಳಿ, ಅದು ಯಾವುದು ಅಂತೇಳಿದರೆ ಯಾವುದೆಲ್ಲ ಫಾರ್ಮ್ಸ್ ಆಫ್ ಬಿ ಇದೆ ಅಂತೇಳಿ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಅವು ಯಾವುವು ಅಂತೇಳಿದರೆ ಈಸ್, ಆಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಈಗ ನಾವು ಕೊನೆಯ ಟೈಪ್ ಆಫ್ ವರ್ಬ್ಸ್ಗಳನ್ನು ನೋಡುವ. ಅದು ಯಾವುದು ಅಂತೇಳಿದರೆ ಮಾಡೆಲ್ ವರ್ಬ್ಸ್. ಇವುಗಳಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ಶುಡ್, ಮಸ್ಟ್, ವುಡ್, ಇನ್ನು ತುಂಬ ಲಿಸ್ಟ್ ಇದೆ. ನಾವು ವರ್ಬ್ಸ್ ಅಂತ ಹೇಳುವುದು ಒಂದು ಲೆಂತಿಯಾದ ಟಾಪಿಕ್. ಇದನ್ನು ನಾವು ಕಂಪ್ಲೀಟಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡ್ತೇನೆ. ಸೊ ಈಗ ಈ ವಿಡಿಯೋಗೆ ನೀವು ಮಾಡೆಲ್ ವರ್ಬ್ಸ್ ಅಂತ ಹೇಳಿದರೆ ಏನು ಅಂತೇಳಿ ನಾನು ಬ್ರೀಫಾಗಿ ಹೇಳ್ತೇನೆ, ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾವು ಇನ್ಡೆಪ್ತ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ನೋಡ್ತೇವೆ. ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಜಸ್ಟ್ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹಾಗೆ ನನ್ನ ಸೀರೀಸಲ್ಲಿ ಸ್ಟಿಕ್ ಆನ್ ಆಗಿರಿ, ನೀವು ಎಲ್ಲ ಕಲಿತೀರಿ. ಮತ್ತು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಕಲ್ತ್ಕೊಂಡು ನೀವು ಮಾಸ್ಟರ್ ಆಗ್ತೀರಾ. ಸೊ ಈಗ ಮಾಡೆಲ್ಸ್ ಅಂತ ಹೇಳಿದರೆ ಏನು, ಮಾಡೆಲ್ ವರ್ಬ್ಸ್ ಅಂತ ಹೇಳಿದರೆ ಏನು? ಇವು ನೆಸೆಸಿಟಿಯನ್ನು ಇಂಪ್ಲೈ ಮಾಡ್ತವೆ, ಇವು ನೆಸೆಸಿಟಿಯನ್ನು ತೋರಿಸ್ತವೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಗೆಟ್ ಅ ಗ್ಲಾಸ್ ಆಫ್ ವಾಟರ್ ಫಾರ್ ಯು. ಇಲ್ಲಿ ಮಾಡೆಲ್ ವರ್ಬ್ ಯಾವುದು? ಕ್ಯಾನ್ ಅಲ್ವಾ? ನಾನು ನಿಮಗೆ ಒಂದು ಗ್ಲಾಸ್ ಆಫ್ ವಾಟರನ್ನು ತರಬಹುದು. ನಾವು ನೆಸೆಸಿಟಿಯನ್ನು ಹೇಳ್ತಾ ಇದ್ದೇವೆ, ನಿಮಗೆ ಬೇಕಾದರೆ ನಾನು ತರ್ತೇನೆ ಅಂತೇಳಿ. ನೆಸೆಸಿಟಿ ಅಥವಾ ಪಾಸಿಬಿಲಿಟಿಯನ್ನು ಮಾಡೆಲ್ ವರ್ಬ್ಸ್ಗಳು ತೋರಿಸ್ತವೆ. ಕ್ಯಾನ್, ಕುಡ್. ಈಗ ಐ ಕ್ಯಾನ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್ ಟು ಯು, ಐ ಕುಡ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್ ಟು ಯು ಅಲ್ವಾ? ಇಲ್ಲಿ ನಿಮಗೆ ನೆಸೆಸಿಟಿ ಮತ್ತೆ ಪಾಸಿಬಿಲಿಟಿ ಎರಡೂ ಕೂಡ ನಮಗೆ ಈ ಮಾಡೆಲ್ ವರ್ಬ್ಸ್ಗಳು ತೋರಿಸ್ತವಲ್ವಾ? ಸೊ ನಿಮಗೆ ಮಾಡೆಲ್ ವರ್ಬ್ಸ್ ಅಂತ ಹೇಳಿದ್ರೆ ಏನು ಅಂತೇಳಿ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಂಡು ಮುಂದೆ ಹೋಗ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ 5ನೇ ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಈ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು, ಅದು ಎಡ್ವರ್ಬ್. ಈಗ ಎಡ್ವರ್ಬ್ ಅಂತ ಹೇಳಿದ್ರೆ ಏನು? ಎಡ್ವರ್ಬ್ ಅಂತ ಹೇಳುವುದು ನಿಮಗೆ ಎಡ್ಜೆಕ್ಟಿವ್, ವರ್ಬ್ ಮತ್ತೆ ಬೇರೆ ಎಡ್ವರ್ಬ್ಗಳನ್ನು ಇವುಗಳು ಮಾಡಿಫೈ ಮಾಡ್ತದೆ ಅಥವಾ ಕ್ವಾಲಿಫೈ ಮಾಡ್ತದೆ. ಇಲ್ಲಿ ನಾವು ಮೊದಲನೇ ಟೈಪ್ ಆಫ್ ಎಡ್ವರ್ಬ್ ಯಾವುದನ್ನು ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ಮ್ಯಾನರ್, ವೆಲ್, ಫಾಸ್ಟ್, ಸ್ಲೋಲಿ, ಬ್ಯಾಡ್ಲಿ. ಫಾರ್ ಎಕ್ಸಾಂಪಲ್, ಈಗ ಹಿ ಈಸ್ ರೀಡಿಂಗ್ ವೆಲ್. ಅವನು ಏನು ಮಾಡ್ತಾ ಇದ್ದಾನೆ? ಅವನು ಚೆನ್ನಾಗಿ ಓದ್ತಾ ಇದ್ದಾನೆ. ಓದುವುದನ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತೇಳಿ ತೋರಿಸ್ಕೊಡ್ಲಿಕ್ಕೆ ನಾವು ಈ ಎಡ್ವರ್ಬ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಚೆನ್ನಾಗಿ ಅಂತ ಹೇಳುವುದು ಮ್ಯಾನರ್ ಅಂಡರ್ ಅಲ್ಲಿ ಬರ್ತದೆ. ಅದು ಯಾವುದು ಅಂತ ಹೇಳಿದ್ರೆ ವೆಲ್. ಹಿ ಈಸ್ ರನ್ನಿಂಗ್ ಫಾಸ್ಟ್. ಇಲ್ಲಿ ಅವನು ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ದಾನೆ, ಅದು ಒಂದು ಸ್ಪೀಡ್ ಆಗಿ ಓಡ್ತಾ ಇದ್ದಾನೆ. ಅವನ ಮ್ಯಾನರ್ ಆಫ್ ರನ್ನಿಂಗ್ ಅನ್ನು ಇದು ತೋರಿಸ್ತದಲ್ವಾ? ಸೊ 2ನೇ ಟೈಪ್ ಆಫ್ ಎಡ್ವರ್ಬ್ ಯಾವುದು ನಾವು ಈ ವಿಡಿಯೋದಲ್ಲಿ ಕಲಿತಾ ಇರುವಂತದ್ದು? ಪ್ಲೇಸ್, ಇನ್, ಔಟ್, ಆನ್ ಅಂತೇಳಿ. ಹಿ ಈಸ್ ಇನ್ ದ ಬಿಲ್ಡಿಂಗ್, ದ್ಯಾಟ್ ಕ್ಯಾಟ್ ಈಸ್ ಆನ್ ದ ರೂಫ್, ಐ ಆಮ್ ಔಟ್ ಆಫ್ ದ ಹೌಸ್. ಇವು ಪ್ರಿಪೋಸಿಷನ್ ಆಗಿ ಕಂಡ್ರೂ ಕೂಡ ಇವು ವರ್ಬ್ಗಳ ಅರ್ಥವನ್ನು ಮಾಡಿಫೈ ಮಾಡ್ತದೆ. ಇದನ್ನೆಲ್ಲ ನಾವು ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ಡೆಪ್ತ್ ಆಗಿ ಕಲಿತೇವೆ. ಸೊ ಈಗ ಬ್ರೀಫ್ ಆಗಿ ನಾನು ಹೇಳ್ತಾ ಇದ್ದೇನೆ. ಹಾಗಾದ್ರೆ 3ನೇ ಟೈಪ್ ಆಫ್ ಎಡ್ವರ್ಬ್ ಯಾವುದು ನಾವು ಇವತ್ತು ಕಲಿತಾ ಇರುವಂತದ್ದು? ಟೈಮ್, ನೌ, ದೆನ್, ಡೈಲಿ. ಇವುಗಳೆಲ್ಲ ಟೈಮ್ ಝೋನ್ ಅನ್ನು ನಮಗೆ ತೋರಿಸ್ತದೆ. ಐ ಆಮ್ ಗೋಯಿಂಗ್ ಔಟ್ ನೌ, ನಾನು ಈಗ ಹೊರಗಡೆ ಹೋಗ್ತಾ ಇದ್ದೇನೆ. ಹಿ ಬ್ರಿಂಗ್ಸ್ ದ ಮಿಲ್ಕ್ ಡೈಲಿ, ನಮಗೆ ಹಾಲನ್ನು ಅವನು ದಿನಾಲೂ ತಂದು ಕೊಡ್ತಾನೆ ಅಂತ ಹೇಳಲಿಕ್ಕೆ ನಾವು ಟೈಮ್ ಝೋನ್ ಅನ್ನು ಯೂಸ್ ಮಾಡ್ತೇವಲ್ವಾ? ಅದಕ್ಕೆ ನಾವು ಇಲ್ಲಿ ನೌ, ದೆನ್, ಡೈಲಿ ಅಂತ ಹೇಳುವಂತಹ ಎಡ್ವರ್ಬ್ಗಳನ್ನು ಆಡ್ ಮಾಡುತ್ತೇವೆ. 4ನೇ ಟೈಪ್ ಆಫ್ ಎಡ್ವರ್ಬ್ ಯಾವುದು? ಡಿಗ್ರಿ ಅಥವಾ ಆ ಒಂದು ಮೆಜರ್ ಅನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಏನು? ಹಿ ಈಸ್ ಟೂ ಸ್ಟ್ರಿಕ್ಟ್, ಶಿ ಈಸ್ ವೆರಿ ಗುಡ್, ಐ ಆಮ್ ಲಿಟಲ್ ಅಫ್ರೇಡ್. ಇಲ್ಲಿ ಡಿಗ್ರೀಸ್ ಆಫ್ ಒಂದು ಮೆಜರ್ ಅನ್ನು ನಮಗೆ ಈ ಎಡ್ವರ್ಬ್ಗಳು ಹೇಳ್ತವೆ ಅಲ್ವಾ? ಅವನು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾನೆ, ಅವಳು ತುಂಬಾ ಒಳ್ಳೆಯ ಹುಡುಗಿ, ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ. ಹೀಗೆ ಇವುಗಳೆಲ್ಲ ಡಿಗ್ರೀಸ್ ಆಫ್ ಮೆಜರಿಂಗ್ ಅಲ್ಲಿ ನಮಗೆ ವರ್ಬ್ಗಳನ್ನು ಎಡ್ವರ್ಬ್ ಕ್ವಾಲಿಫೈ ಅಥವಾ ಮಾಡಿಫೈ ಮಾಡ್ತದೆ. ಮತ್ತೆ ಈಗ ಕೊನೆಯ ಎಡ್ವರ್ಬ್ ಯಾವುದು? ಫ್ರೀಕ್ವೆನ್ಸಿ. ಆಲ್ವೇಸ್, ನೆವರ್, ಯೂಶುವಲಿ, ಇವುಗಳೆಲ್ಲ ಫ್ರೀಕ್ವೆನ್ಸಿ. ಐ ವರ್ಕ್ ಆಲ್ವೇಸ್ ಇನ್ ಮೈ ರೂಮ್, he never goes to the shop, I usually drink milk. ಈಗ ಇವುಗಳೆಲ್ಲ ಫ್ರೀಕ್ವೆನ್ಸಿಯನ್ನು ತೋರಿಸ್ತದೆ. ಈ ವರ್ಡ್ಸ್ಗಳೆಲ್ಲ ಒಂದು
ಎಕ್ಸಾಕ್ಟ್ ಆಗಿರುವಂತಹ ಒಂದು ಮಾಡಿಫಿಕೇಶನ್ ಅನ್ನು ನಮಗೆ ತೋರಿಸ್ತದೆ. ಸೊ ಈಗ ನಾವು ನೌನ್, ಎಡ್ಜೆಕ್ಟಿವ್, ವರ್ಬ್ಸ್ ಮತ್ತು ಅಡ್ವರ್ಬ್ಗಳನ್ನು ಹೇಗೆ ಪೊಸಿಷನ್ ಮಾಡೋದು, ಸೆಂಟೆನ್ಸ್ಗಳಲ್ಲಿ ಹೇಗೆ ಪೊಸಿಷನ್ ಮಾಡೋದು ಅಂತೇಳಿ ಈಗ ಕಲಿವಾ. ಮೊದಲನೇದಾಗಿ ನೌನನ್ನು ನಾವು ಹೇಗೆ ಪೊಸಿಷನ್ ಮಾಡ್ಬೋದು, ಅವುಗಳನ್ನು ಆ್ಯಸ್ ಅ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ಗಳಾಗಿ ನಾವು ಯೂಸ್ ಮಾಡ್ಬೋದು. ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಅಂತ ಹೇಳಿದರೆ ಏನು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಹೇಗೆ ಅವುಗಳನ್ನು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದೆ, ರವಿ ಹಿಟ್ ಕಿರಣ್ ಇನ್ ಹಿಸ್ ಫೇಸ್. ರವಿ ಅಂತ ಹೇಳೋದು ಒಂದು ನೌನ್ ಅಲ್ವಾ, ಕಿರಣ್ ಅಂತ ಹೇಳುವುದು ಇನ್ನೊಂದು ನೌನ್. ರವಿ ಅಂತ ಹೇಳೋದು ಇಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಆಗಿ